ರಾಹುಕೇತುಗಳ ಬದಲಾವಣೆ ಕುಂಭರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಉಂಟು ಮಾಡ್ತಾ ಇದೆ ಅನ್ನೋದನ್ನು ನೋಡೋಣ. ಸದ್ಯಕ್ಕೆ ಈಗ ರಾಹು ಬಂದಿರೋದೇ ನಿಮ್ಮ ರಾಶಿಗೆ. ಇಷ್ಟು ದಿನ ಮೀನರಾಶಿಯಲ್ಲಿದ್ದ, ಅಂದರೆ 2ನೇ ಮನೆಯಲ್ಲಿ ರಾಹು ಇದ್ದ. 2ನೇ ಮನೇಲಿ ರಾಹು ಇದ್ದಾಗ ಸಹಜವಾಗಿ ಬಂದ ಹಣ ಎಲ್ಲ ಖರ್ಚಾಗ್ತಾ ಇರುತ್ತೆ. ಕೆಲವೊಂದು ಒಳ್ಳೆ ಕೆಲಸಕ್ಕೆ ಇನ್ವೆಸ್ಟ್ ಕೂಡ ಮಾಡಿರ್ತೀರ. ಈಗ ರಾಹು ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ, ಅಂದರೆ ಚಂದ್ರನ ಮೇಲೆ ರಾಹುವಿನ ಸಂಚಾರ. ಇನ್ನು ಕೇತು ಗ್ರಹ ನಿಮ್ಮ ರಾಶಿಯಿಂದ ಸಪ್ತಮಕ್ಕೆ ಬರ್ತಾ ಇದ್ದಾನೆ. ಅಂದರೆ ರಾಹು ಕೇತುಗಳ ಸಂಪೂರ್ಣ ಫಲ ನಿಮ್ಮ ಮೇಲಿರುತ್ತೆ. ಅದು ನೆಗೆಟಿವ್ ಆಗಿರಬಹುದು ಅಥವಾ ಪಾಸಿಟಿವ್ ಆಗಿರಬಹುದು. ಅವರ ಪೂರ್ಣ ಫಲ ಕುಂಭರಾಶಿಯ ಮೇಲೆ ಇರುತ್ತೆ. ರಾಹು ನಿಮಗೆ ಯಾವ ಥರದ ಫಲವನ್ನು ಕೊಡ್ತಾನೆ ಅಂತ ನೋಡೋದಾದರೆ, ಚಂದ್ರನ ಮೇಲೆ ರಾಹುವಿನ ಸಂಚಾರ ಯಾವಾಗಲೂ ಸ್ವಲ್ಪ ಅಶುಭನೇ. ಯಾಕಂದರೆ ಚಂದ್ರ ಅಂದರೆ ಮನಸ್ಸು. ಈ ಮನಸ್ಸಿನ ಮೇಲೆ ರಾಹುವಿನ ಪ್ರವೇಶ ಆದಾಗ ಏನಾಗುತ್ತೆ ಅಂದರೆ, ಮನಸ್ಸು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಡಿಸ್ಟರ್ಬ್ ಆಗ್ತೀರ. ಕೆಲವರ ವಿಚಾರದಲ್ಲಿ, ಅಂದರೆ ಕೆಲವರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಚೇಂಜ್ ಆಗುತ್ತೆ. ಈಗ ಕೆಲವ್ರ ಬಗ್ಗೆ ನೀವು ತುಂಬ ಒಳ್ಳೆಯವರು ಅಂದ್ಕೊಂಡಿರ್ತೀರ, ಅವ್ರ ಬಗ್ಗೆ ನಿಮಗೆ ಕೆಟ್ಟ ಅಭಿಪ್ರಾಯ ಬರೋದಕ್ಕೆ ಶುರುವಾಗುತ್ತೆ. ಕೆಲವರನ್ನು ಕೆಟ್ಟವರು ಅಂದ್ಕೊಂಡಿರ್ತೀರ, ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರೋಕ್ಕೆ ಶುರುವಾಗುತ್ತೆ. ಅಂದರೆ ನಿಮ್ಮ ಮನಸ್ಸು ತುಂಬ ಚಂಚಲ ಆಗುತ್ತೆ. ಹಾಗೆ ಕೆಲವರನ್ನು ಅನುಮಾನಿಸುವಂಥದ್ದು, ಕೆಲವು ಊಹೆಗಳನ್ನು ಮಾಡಿಕೊಳ್ಳುವಂಥದ್ದು, ಕೆಲವೊಮ್ಮೆ ಭಯ ಪಡುವಂಥದ್ದು, ಆತಂಕ, ಇದೆಲ್ಲವೂ ಕೂಡ ಹೆಚ್ಚಾಗುತ್ತೆ. ಯಾಕೆ ಇಷ್ಟೆಲ್ಲ ಡಿಸ್ಟರ್ಬೆನ್ಸ್ ಯಾಕೆ ಅಂದರೆ, ಚಂದ್ರ ಮನೋಕಾರಕ. ನೋಡಿ, ಕುಂಭರಾಶಿ ಅಂದರೆ ಆ ರಾಶಿಯಲ್ಲೇ ಚಂದ್ರ ಇರ್ತಾನಲ್ವ, ಅಂದರೆ ರಾಶಿಯ ಮೇಲೆ ರಾಹುವಿನ ಪ್ರಭಾವ. ನೋಡಿ, ಲಗ್ನದ ಮೇಲೆ ರಾಹುವಿನ ಪ್ರಭಾವ ಬೇರೆ ಥರ ಇರುತ್ತೆ. ಅಂದರೆ ಲಗ್ನ ಅಂದರೆ ತನುಭಾವ, ನಮ್ಮ ದೇಹ, ಆರೋಗ್ಯದ ಮೇಲೆ, ನಮ್ಮ ದೇಹದ ಮೇಲೆ ಪ್ರಭಾವ ಉಂಟು ಮಾಡ್ತಾನೆ. ಆದರೆ ರಾಶಿ ಮೇಲೆ ರಾಹುವಿನ ಸಂಚಾರ, ಗೋಚಾರ ಅಂದರೆ ರಾಶಿಯಿಂದನೇ ಹೇಳೋದು. ಹಾಗಾಗಿ ಅವಾಗ ಏನಾಗುತ್ತೆ ಅಂದರೆ, ಮನಸ್ಸಿನಲ್ಲಿ ಒಂದು ರೀತಿಯ ಭಯ, ಭ್ರಮೆ, ಊಹೆ, ಅದು ಯಾವ ಥರ ಭ್ರಮೆ ಬೇಕಾದರೂ ಶುರುವಾಗ್ಬೋದು. ನೀವು ಹೇಳಿದ್ನಲ್ಲ, ಒಳ್ಳೆಯವ್ರನ್ನ ಕೆಟ್ಟವರು ಅಂದ್ಕೊಳ್ಳೋದು, ಅದು ಕೂಡ ಒಂದು ಭ್ರಮೆ. ಇಷ್ಟು ದಿನ ಒಳ್ಳೆಯವರಾಗಿದ್ದವರು ಸಡನ್ನಾಗಿ ಯಾಕೆ ಕೆಟ್ಟವರಾಗ್ತಾರೆ? ಅದು ಭ್ರಮೆ ಆಗಿರುತ್ತೆ. ನಿಮ್ಗನ್ಸುತ್ತೆ, ನಾನು ಇಷ್ಟು ದಿನ ಭ್ರಮೆಯಲ್ಲಿದ್ದೆ, ಇದೇ ಸತ್ಯ ಅಂತ ಅನಿಸುತ್ತೆ. ರಾಹು ಚೇಂಜ್ ಆದಮೇಲೆ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪು ಅಂತ. ಇದು 7ನೇ ಮನೆಗೆ ಮತ್ತು ರಾಹು ರಾಶಿಗೆ 7ನೇ ಮನೆಗೆ ಬಂದಾಗ ಆಗುತ್ತೆ. ಇದು ಬೇರೆ ಮನೆಗಳಲ್ಲಿದ್ದಾಗ ಅಷ್ಟೊಂದು ಪ್ರಭಾವ ಇರಲ್ಲ. ನಿಮ್ಮ ರಾಶಿಗೆ ಬಂದಾಗ, ಇದು ಕುಂಭರಾಶಿ ಅಂತಲ್ಲ, ಎಲ್ಲ ರಾಶಿಯವರೆಗೂ ಅಷ್ಟೇ, ಕನ್ಫ್ಯೂಷನ್ಸ್ಗಳನ್ನ ಜಾಸ್ತಿ ಮಾಡ್ತಾನೆ ರಾಹು ಗ್ರಹ. ಆದರೆ ಕುಂಭರಾಶಿ ಸ್ಥಿರ ರಾಶಿ, ಅಷ್ಟು ಈಸಿಯಾಗಿ ನೀವು ಕನ್ಫ್ಯೂಸ್ ಆಗೋರಲ್ಲ. ಆದರೆ ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾನೆ ರಾಹು ಗ್ರಹ. ಹಾಗಾಗಿ ಕೆಲವರ ಮೇಲೆ ನಿಮ್ಮ ಒಪಿನಿಯನ್ ಚೇಂಜ್ ಆಗುತ್ತೆ. ಬಟ್ ಏನೇ ಚೇಂಜ್ ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಯಾಕೆಂದರೆ ಬೇರೆ ಯಾರ ಮೇಲೋ ನೀವು ಒಳ್ಳೆಯವರೋ ಕೆಟ್ಟವರೋ ಅಂತ ಅಂದ್ಕೊಂಡ್ರೆ ಅದೇನು ಮಹಾ ತೊಂದರೆ ಅಲ್ಲ. ಆದರೆ ಕುಟುಂಬದವರ ಮೇಲೆ, ನಿಮ್ಮ ಸಂಗಾತಿಯ ವಿಚಾರದಲ್ಲಿ ನೀವು ಕೆಲವೊಂದು ಊಹೆಗಳನ್ನ ಮಾಡ್ಕೊಳ್ಳೋದ್ರಿಂದ, ತಪ್ಪು ಭಾವನೆಗಳನ್ನು ತಿಳ್ಕೊಳ್ಳೋದ್ರಿಂದ, ಅಥವಾ ಕಲ್ಪನೆಗಳನ್ನ ಮಾಡ್ಕೊಳ್ಳೋದ್ರಿಂದ, ಅಥವಾ ಅವ್ರ ಬಗ್ಗೆ ಅನುಮಾನ ಪಡೋದ್ರಿಂದ ಸಂಬಂಧಗಳು ಹಾಳಾಗುತ್ತೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಹಾಳಾಗುತ್ತೆ. ಹಾಗಾಗಿ ಕುಟುಂಬದವ್ರ ವಿಚಾರ ಅಂತ ಬಂದಾಗ ಯಾವುದು ಏನೇ ಅನಿಸಿದ್ರೂ ಕೂಡ ಸರಿಯಾಗಿ ನೀವು ತಿಳ್ಕೊಳ್ಳೋ ತನಕ ಯಾವುದೇ ಒಂದು ಮಾತುಗಳನ್ನು ಆಡಬೇಡಿ. ಯಾಕಂದರೆ ಏನೂ ತಿಳ್ಕೊಳ್ಳೋದು ಏನೇನೋ ಮಾತಾಡಿ ನಾಳೆ ದಿನ ಮತ್ತೆ ನೀವೇ ಕೆಟ್ಟವರಾಗ್ತೀರ. ಇದು ಒಂದು ವಿಚಾರ. ನಿಮ್ಮ ರಾಶಿಯ ಮೇಲೆ ರಾಹುವಿನ ಸಂಚಾರವು ನಿಮ್ಮ ಮನಃಶಾಂತಿಯನ್ನು ಕದಡುತ್ತೆ. ಮನಸ್ಸಿಗೆ ಒಂದು ರೀತಿ ಆತಂಕ, ಭಯ, ಯಾಕಂದರೆ ಹೆದರಿಸ್ತಾರೆ ರಾಹು. ಒಂದು ರೀತಿ ಭ್ರಮೆ, ಏನಾಗ್ಬಿಡುತ್ತೋ ಏನೋ, ತೊಂದರೆ ಆಗಿಬಿಡುತ್ತೋ ಏನೋ, ನನಗೆ ಏನಾದರೂ ಸ್ವಲ್ಪ ಹುಷಾರು ತಪ್ಪಿದ್ರೆ ನನಗೇನೋ ಆಗಿದೆ ನೋಡಿ, ಹಿಂಗೆ ಅಂದ್ಕೊಳ್ಳೋದು. ರಾಹು ಸಹಜವಾಗಿ ರಾಶಿಗೆ ಬಂದಾಗ ಇನ್ಫೆಕ್ಷನ್ಗಳಾಗೋದು, ಅಲರ್ಜಿಗಳಾಗೋದು, ಸಣ್ಣ ಪುಟ್ಟ ಜ್ವರ ಇತ್ಯಾದಿಗಳು ಬರೋದು ಸಹಜ. ಆದರೆ ಯಾವಾಗಲೂ ಧೈರ್ಯವಾಗಿರ್ತಿದ್ದ ನೀವು ಈಗ ರಾಹು ಬಂದಿರೋದ್ರಿಂದ ಏನಾಗ್ತೀರ ಅಂದರೆ, ತುಂಬ ಬೇಗ ಕುಗ್ಗಿಬಿಡುವಂಥದ್ದು. ನನಗೇನೋ ಆಗಿಬಿಡುತ್ತೆ, ನನಗೇನೋ ಸಮಸ್ಯೆ ಇದೆ ಅನಿಸುತ್ತೆ, ಈ ಥರ ಎಲ್ಲ ಅನ್ಸೋಕ್ಕೆ ಶುರುವಾಗುತ್ತೆ. ಬಟ್ ಇದಕ್ಕೆಲ್ಲ ಪರಿಹಾರ ಇದೆ, ಹೇಳ್ತೀನಿ. ಇನ್ನು ರಾಹುವಿನಿಂದಾಗಿ ಸಂಬಂಧಗಳಲ್ಲಿ ತೊಂದರೆಗಳು ಬರುತ್ತೆ. ಮೇಯ್ನಾಗಿ ಈ ವಿಚಾರದ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದರೆ ನಿಮ್ಮ ರಾಶಿಗೆ ಬಂದಂಥ ರಾಹು ಸಪ್ತಮವನ್ನು ನೋಡ್ತಾನೆ, ಪಂಚಮವನ್ನು ನೋಡ್ತಾನೆ, 9ನೇ ಮನೆಯನ್ನು ನೋಡ್ತಾನೆ. ನೋಡಿ, ಸಪ್ತಮ ಅನ್ನೋದು ನಿಮ್ಮ ಸಂಗಾತಿ, ಪಂಚಮ ಅನ್ನೋದು ನಿಮ್ಮ ಮಕ್ಕಳು, ಪ್ರೀತಿ ಪಾತ್ರರು, ಯಾರನ್ನು ನೀವು ಪ್ರೀತಿಸ್ತೀರೋ ಅದನ್ನು ತೋರಿಸೋದೇ ಪಂಚಮ ಸ್ಥಾನ. ಇನ್ನು 9ನೇ ಮನೆ ಧರ್ಮ, ದೇವರು, ಕುಟುಂಬದವರು, ವಯಸ್ಸಾದವರು, ನಿಮ್ಮ ತಂದೆ ಸಮಾನವಾದವರು, ತಂದೆ,
ಈ ಥರ ಈ ಮೂರೂ ಭಾವದ ಮೇಲೆ ರಾಹುವಿನ ದೃಷ್ಟಿ ಇರುತ್ತೆ. ಹಾಗಾಗಿ ಸಂಬಂಧಗಳಲ್ಲಿ ತೊಡಕುಗಳು, ತೊಂದರೆಗಳು ಉಂಟಾಗುತ್ತೆ. ಅದರಲ್ಲೂ ಕುಂಭರಾಶಿಯವರಿಗೆ ಈಗಾಗಲೇ ಯಾರಿಗೆ ವೈವಾಹಿಕ ಜೀವನದಲ್ಲಿ ತೊಂದರೆಗಳಿದೆ, ಸಮಸ್ಯೆಗಳಿದೆ, ಆ ಒಂದು ಸಮಸ್ಯೆಗಳು ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಭಿನ್ನಾಭಿಪ್ರಾಯಗಳಿರುತ್ತೆ ಅಂದ್ಕೊಳ್ಳಿ, ನಿಮಗೂ ನಿಮ್ಮ ಸಂಗಾತಿಗೂ. ಅವ್ರ ಮೇಲೆ ನಿಮಗೆ ನಂಬಿಕೆ ಇಲ್ಲ, ನಿಮ್ಮ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ, ಅಥವಾ ಅವರು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಅಥವಾ ನೀವು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಈ ಭಾವನೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗೋದು ಈ ಥರ ಆಗುತ್ತೆ. ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ಕುಂಭರಾಶಿಯವರಿಗೆ. ಅದು ಕೂಡ ಬೇರೆಯವರ ಕಾರಣದಿಂದ. ಮೂರನೆಯವರು ಯಾರೋ ನಿಮ್ಮ ಮನೆಗೆ ಬಂದು ಅಥವಾ ಮೂರನೆಯವರ ಮಾತು ಕೇಳಿಕೊಂಡು ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನು ಉಂಟು ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಆ ಮೂರನೇ ವ್ಯಕ್ತಿ ಯಾರು ಬೇಕಾದರೂ ಆಗಿರಬಹುದು, ನಿಮ್ಮ ಬಂಧುಗಳಾಗಿರ್ಬೋದು, ನೆರೆಹೊರೆಯವರಾಗಿರಬಹುದು, ಅಥವಾ ಬೇರೆ ಹೊಸ ವ್ಯಕ್ತಿ ಆಗಿರ್ಬೋದು, ಯಾರು ಬೇಕಾದರೂ ಆಗಿರಬಹುದು. ಹಾಗಾಗಿ ನಿಮ್ಮ ಫ್ಯಾಮಿಲಿ ವಿಚಾರ ಅಂತ ಬಂದಾಗ ಬೇರೆಯವರು ಕೊಡುವಂತಹ ಯಾವುದೇ ಸಲಹೆಗಳನ್ನು ತಗೋಬೇಡಿ. ಮುಖ್ಯವಾಗಿ ಹೇಳಬೇಕು ಅಂದರೆ ಯಾರಿಗೇ ಆದರೂ ಅಷ್ಟೇ ವೈವಾಹಿಕ ಜೀವನದಲ್ಲಿ ತೊಂದರೆಗಳಾದರೆ ಯಾವುದೇ ಕಾರಣಕ್ಕೂ ಅದನ್ನು ಹಿರಿಯರ ಹತ್ರ ಹೇಳಬಾರ್ದು. ಅಂದರೆ ಚಿಕ್ಕ ಪುಟ್ಟ ತೊಂದರೆಗಳನ್ನು ಹೇಳಬಾರ್ದು. ಯಾಕಂದರೆ ಇಲ್ಲೇನಾಗುತ್ತೆ, ನೀವು ಜಗಳ ಆಡ್ಕೊಳ್ತೀರಾ, ಮತ್ತು ನಾಳೆ ಸರಿ ಆಗ್ತೀರಾ. ಆದರೆ ಮಧ್ಯೆ ಪ್ರವೇಶಿಸಿ ಯಾರ್ಯಾರೆಲ್ಲ ಮಾತಾಡಿದರು, ನಿಮ್ಮ ಸಂಬಂಧಿಕರು, ನಿಮ್ಮ ಸಂಗಾತಿಯ ಸಂಬಂಧಿಕರು ಯಾರ್ಯಾರೆಲ್ಲ ಮಾತಾಡಿದರು, ಅವರೆಲ್ಲರೂ ಕೂಡ ನಿಷ್ಠುರ ಆಗ್ತಾರೆ. ನಾಳೆ ದಿನ ಅವರ ವಿಚಾರವಾಗಿ ನೀವು ವಾದ ಮಾಡಿಕೊಂಡು ಗೆಲ್ಲಬೇಕಾಗತ್ತೆ. ಹಾಗಾಗಿ ಆದಷ್ಟು ನೀವು ಬಗೆಹರಿಸ್ಕೊಳ್ಳೋದು ಒಳ್ಳೆಯದು. ಈ ರೀತಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಬರೋ ಸಾಧ್ಯತೆ ಇರೋದ್ರಿಂದ ಆದಷ್ಟು ಮೌನವಾಗಿ, ನಿಮ್ಗೆ ಏನೇ ಅನ್ನಿಸ್ಬೋದು, ನಿಮ್ಮ ಮನಸ್ಸಿನಲ್ಲಿ 1000 ಅನ್ನಿಸ್ಬೋದು, ಬಟ್ ಎಲ್ಲನೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಬೇಡಿ, ಎಲ್ಲನೂ ಹೇಳೋದಕ್ಕೆ ಹೋಗಬೇಡಿ, ಮನಸ್ಸಲ್ಲೇ ಇಟ್ಕೊಳ್ಳಿ ಅಷ್ಟೇ. ಕಾಲ ಬಂದಾಗ ಅದು ಸರಿನೋ ತಪ್ಪು ಅಂತ ನಿಮಗೆ ಅರ್ಥ ಆಗುತ್ತೆ. 1-1.5 ವರ್ಷ ಟೈಮ್ ಕೊಡಿ. ನಿಮ್ಮ ಮನಸ್ಸಲ್ಲಿ ಅನಿಸಿದ್ದೆಲ್ಲ ನಿಜ ಅಂದ್ಕೊಳ್ಳೋಕೆ ಹೋಗಬೇಡಿ. ಅದು ಸತ್ಯನ ನಿಜನ ಅನಿಸ್ಕೊಳ್ಳೋದಕ್ಕೆ ಒಂದಷ್ಟು ಟೈಮ್ ಕೊಡಿ, ಆವಾಗ ನಿಮಗೆ ಗೊತ್ತಾಗತ್ತೆ. ಇನ್ನು ನಿಮ್ಮ ರಾಶಿಗೆ ರಾಹು ಬಂದಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳಾಗತ್ತೆ. ಯಾಕೆಂದರೆ ಸ್ವಲ್ಪ ಕೋಲ್ಡ್ ಆಗೋದು, ಕಫ ಆಗೋದು, ಮತ್ತು ರಾಹು ಅಂದರೆ ಇನ್ಫೆಕ್ಷನ್ಗೆ ಕಾರಕ. ಸ್ವಲ್ಪ ಇನ್ಫೆಕ್ಷನ್ ಆಗೋದು, ಅಲರ್ಜಿ ಆಗೋದು, ಕೆಲವರಿಗೆ ಸೀನ್ ಬರೋ ಅಲರ್ಜಿ ಇರುತ್ತೆ, ಪದೇ ಪದೇ ಸೀನ್ ಬರ್ತಾ ಇರುತ್ತೆ, ಅಂಥವರಿಗೆ ಅದು ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಹಾಗಾಗಿ ರಾಹು ಮತ್ತು ಕೇತುಗಳಿಗೆ ಪರಿಹಾರವನ್ನು ಮಾಡ್ಕೋಬೇಕು. ಮತ್ತು ವಾತಾವರಣ ಬದಲಾವಣೆಯಿಂದ ಕೂಡ ನಿಮಗೆ ಆರೋಗ್ಯ ಕೆಡುತ್ತೆ. ಅಂದರೆ ರಾಹು ರಾಶಿಯಲ್ಲಿದ್ದಾಗ ಪ್ರಯಾಣ ಮಾಡುವಂಥ ಆಸಕ್ತಿ ಜಾಸ್ತಿ ಆಗುತ್ತೆ. ಏನಾಗುತ್ತೆ ಗೊತ್ತಾ, ರಾಹು ನಮ್ಮ ರಾಶಿಗೆ ಬಂದ ತಕ್ಷಣ ನಾವಿರೋ ಸ್ಥಳದಲ್ಲಿ ಇರೋಕ್ಕಾಗಲ್ಲ. ಏನೋ ಒಂಥರ ಬೇಸರ, ಏನೋ ಒಂಥರ ಯಾರಿಂದಾದರೂ ಒಂಚೂರು ಮನಸ್ಸಿಗೆ ಬೇಸರ ಆಗುತ್ತೆ. ಅವಾಗ ಏನು ಅನ್ಸುತ್ತೆ ಹೇಳಿ? ಸಹಜವಾಗಿ ಮನೆಯಲ್ಲಿ ಏನಾದ್ರು ಬೇಜಾರಾದರೆ ಬರೋ ಮಾತು ಏನು? ಫಸ್ಟು ನಾನು ಈ ಜಾಗ ಬಿಟ್ಟು ಎಲ್ಲಾದರೂ ಸ್ವಲ್ಪ ದಿನ ಹೋಗಿ ಬಂದುಬಿಡ್ಬೇಕು, ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಡೋಣ, ಯಾರಾದರೂ ರಿಲೇಟಿವ್ಸ್ ಮನೆಗೆ ಹೋಗ್ಬಿಡೋಣ ಅನಿಸುತ್ತೆ ಅಲ್ವಾ? ಹಾಗೆ, ಯಾಕಂದರೆ ರಾಹು ಒಂದೇ ಜಾಗದಲ್ಲಿ ಇರೋಕೆ ಬಿಡೋದಿಲ್ಲ. ಪ್ರಯಾಣದ ಬಗ್ಗೆ ಆಸಕ್ತಿಯನ್ನು ಜಾಸ್ತಿ ಮಾಡ್ತಾನೆ. ನೀವು ದೇವಸ್ಥಾನಗಳಿಗೆ ಹೋಗ್ಬೋದು, ಅಥವಾ ಯಾವುದಾದ್ರೂ ಕೆಲವೊಂದು ಒಳ್ಳೊಳ್ಳೆ ಸ್ಥಳಗಳಿಗೆ ಹೋಗ್ಬೋದು, ಸಂಬಂಧಿಕರ ಮನೆಗೆ ಹೋಗ್ಬೋದು, ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಒಟ್ಟಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತೀರ. ಬಟ್ ಈ ಪ್ರಯಾಣದಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಸ್ಥಳಗಳಲ್ಲಿ ನೀರಿನ ವ್ಯತ್ಯಾಸ, ಆಹಾರದ ವ್ಯತ್ಯಾಸಗಳಾದಾಗ ನಿಮ್ಮ ಆರೋಗ್ಯ ಹಾಳಾಗತ್ತೆ. ನೀವು ತಿನ್ನುವಂಥ ಆಹಾರ, ನೀವು ಕುಡಿಯುವಂಥ ನೀರು, ಇವುಗಳ ಬದಲಾವಣೆಯಿಂದ ಆರೋಗ್ಯ ಹಾಳಾಗೋದ್ರಿಂದ ಸ್ವಲ್ಪ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಜೀವನ ಶೈಲಿಯಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನು ಉಂಟು ಮಾಡ್ತಾನೆ ರಾಹು. ಅಂದರೆ ರಾಹುವಿನ ಸ್ವಭಾವ ಏನಂದರೆ, ಅವನು ಒಳ್ಳೆ ರೀತಿಯಲ್ಲಿದ್ದರೆ ಬಹಳ ಒಳ್ಳೆಯವನು, ಬಟ್ ಅವನು ಅಶುಭನಾದರೆ ಬಹಳ ಅಶುಭ. ಶನಿಯ ಮನೆಗೆ ಬಂದಿರೋದ್ರಿಂದ ಈಗ ನಿಮ್ಮ ಸ್ವಭಾವ ಹೇಗಿರುತ್ತೆ ಅಂದರೆ, ನೀವು ಯಾರನ್ನೂ ನಂಬಲ್ಲ, ಯಾರ ವಿಷಯಕ್ಕೂ ಹೋಗಲ್ಲ, ಬಟ್ ನಿಮ್ಮ ವಿಷಯಕ್ಕೆ ಬಂದರೆ ಯಾರನ್ನೂ ಬಿಡಲ್ಲ, ಈ ಥರದ ಸ್ವಭಾವ. ಈಗ ರಾಹು ನಿಮ್ಮ ರಾಶಿಗೆ ಬಂದಿರೋದ್ರಿಂದ ನಿಮ್ಮ ದಿನಚರಿಯಲ್ಲಿ ಬದಲಾವಣೆಗಳು. ಆಮೇಲೆ ರಾಹು ಏನು ಮಾಡ್ತಾನೆ ಅಂದರೆ ಸ್ವಲ್ಪ ಸೋಮಾರಿತನವನ್ನು ಉಂಟು ಮಾಡ್ತಾನೆ. ಈ ಮೊಬೈಲು, ಟಿ ವಿ ಅಥವಾ ಹೊರಗಡೆ ಬೇಡವಾದ ವಿಚಾರಗಳಿಗೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದು ಅಂತ ಏನು ಹೇಳ್ತೀವಿ, ಇದಕ್ಕೆ ರಾಹು ಕಾರಕನಾಗ್ತಾನೆ. ಬೇಡವಾದ ವಿಚಾರಗಳಿಗೆ ಸಮಯವನ್ನು ವ್ಯರ್ಥ ಮಾಡೋದ್ರ ಮೂಲಕ ನಿಮ್ಮ ಕೆಲಸಗಳನ್ನ ನೀವು ಸ್ವಲ್ಪ ಸ್ಲೋ ಮಾಡ್ಕೊಳ್ತಾ ಹೋಗ್ತೀರಾ. ಇಂಪಾರ್ಟೆಂಟ್ ಕೆಲಸಗಳು ಏನು ಮಾಡಬೇಕೋ ಅದ್ರ ಕಡೆಗೆ ಗಮನ ಕೊಡೋದಿಲ್ಲ. ಹಾಗಾಗಿ ನಿಮ್ಮ ದಿನಚರಿಯಲ್ಲಿ ಯಾವುದೇ ಒಂದು ನೆಗೆಟಿವ್ ಬದಲಾವಣೆಗಳು ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಹಾಗೆ ಕೆಲವೊಂದು ಬೇಡವಾದ ಅಭ್ಯಾಸಗಳು ಕೂಡ ಉಂಟಾಗುತ್ತೆ, ಅದಕ್ಕೆ ಹುಷಾರು. ಯಾವುದೇ ರೀತಿಯ ದುರಭ್ಯಾಸಗಳನ್ನು ಕಲಿಯೋಕ್ಕೆ ಹೋಗ್ಬಿಡಿ. ಈಗ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲದೇ ಇರೋರು ಕೆಲವೊಂದು ಸಂದರ್ಭಗಳಲ್ಲಿ ದುರಭ್ಯಾಸಗಳನ್ನು ಕಲಿಯೋ ಸಾಧ್ಯತೆ ಇರುತ್ತೆ. ಅದರಲ್ಲೂ
ಅಂದರೆ ಮನಸ್ಸಲ್ವಾ, ಅದೆಲ್ಲ ಮನಸ್ಸಿಂದನೇ ಆಗೋದು. ನನಗೆ ಯಾಕೋ ಮನಸ್ಸು ಸರಿ ಇಲ್ಲ ಅಂದಾಗ ಯಾರೋ ಏನೋ ಹೇಳ್ತಾರೆ, ನೀವು ಅದನ್ನು ಕೇಳ್ತೀರಾ. ಮುಖ್ಯವಾಗಿ ಈಗ ಟೀನೇಜ್ ಹುಡುಗರು ಅಂತ ಏನಿರ್ತೀರ, ಕುಂಭರಾಶಿಯವರು ಯಾರು 16, 17, 18 ವರ್ಷದವರು, ಒಂದು 20 ವರ್ಷದವರು, ಇನ್ನೂ ಅಷ್ಟು ತಿಳುವಳಿಕೆ ಇಲ್ಲದಿರೋಂಥವ್ರು, ನೀವುಗಳು ಬಹಳ ಕೇರ್ಫುಲ್ ಆಗಿರಬೇಕು. ಯಾರೇ ಸ್ನೇಹಿತರಾಗಲಿ ಇನ್ನೊಬ್ಬರಾಗಿರಲಿ, ಕೆಟ್ಟದ್ದನ್ನು ಯಾರೇ ಹೇಳಿದ್ರು ಅದನ್ನು ಕೇಳಬಾರ್ದು. ಹಾಗಾಗಿ ಸ್ವಲ್ಪ ಆ ವಿಚಾರದಲ್ಲಿ ತಂದೆ ತಾಯಿಗಳು, ಈಗ ನಿಮ್ಮ ಮನೆಯಲ್ಲಿ ಮಕ್ಕಳು ಕುಂಭರಾಶಿಯವರು ಇದ್ದೀರ ಅಂದರೆ ಸ್ವಲ್ಪ ನಿಮ್ಮ ಮಕ್ಕಳ ಬಗ್ಗೆ, ಕುಂಭರಾಶಿಯ ಮಕ್ಕಳಿದ್ದಾರೆ ಅಂದರೆ ಅವ್ರ ಬಗ್ಗೆ ಜಾಸ್ತಿ ನೀವು ಕಾಳಜಿಯನ್ನು ಮಾಡಬೇಕು, ಅವರನ್ನು ಗಮನಿಸ್ತಾ ಇರಬೇಕಾಗತ್ತೆ. ಇನ್ನು ಬಿಸ್ನೆಸ್ ಅಂತ ಬಂದಾಗ ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋರಿಗೆ ತೊಂದರೆ ಏನಿಲ್ಲ, ಚೆನ್ನಾಗಿದೆ. ಆದರೆ ಪಾರ್ಟ್ನರ್ಶಿಪಲ್ಲಿ ಬಿಸ್ನೆಸ್ ಮಾಡೋರಿಗೆ ಅಷ್ಟು ಚೆನ್ನಾಗಿಲ್ಲ. ಯಾಕಂದರೆ ಸಪ್ತಮವನ್ನು ರಾಹು ನೋಡ್ತಾನೆ, ಸಪ್ತಮದಲ್ಲಿ ಕೇತು ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ಮೂಲಕ ನಿಮಗೆ ಸ್ವಲ್ಪ ಅಸಮಾಧಾನ ಆಗಬಹುದು. ಬಿಸ್ನೆಸ್ ವಿಚಾರದಲ್ಲಿ ನಿಮಗೂ ಅವ್ರಿಗೂ ಮನಸ್ತಾಪಗಳಾಗಬಹುದು. ನಿಮ್ಮಿಬ್ಬರಲ್ಲಿ ಇದ್ದಂತಹ ಒಂದು ನಂಬಿಕೆ ಅದು ದೂರವಾಗಬಹುದು. ಬಿಸ್ನೆಸ್ ಪಾರ್ಟ್ನರ್ ಆಗಬೇಕು ಅಂದರೆ, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕು ಅಂದರೆ ನಿಮಗೂ ನಿಮ್ಮ ಪಾರ್ಟ್ನರ್ಗೂ ಇರಬೇಕಾಗಿರುವಂತಹ ಮೊದಲನೇ ಗುಣ ಏನಪ್ಪ ಅಂತಂದರೆ ಅದು ನಂಬಿಕೆ. ಆ ನಂಬಿಕೆ ಇಲ್ಲ ಅಂತ ಬಂದಾಗ ನೀವು ಯಾವುದೇ ರೀತಿಯಲ್ಲಿ ಬಿಸ್ನೆಸ್ಸಲ್ಲಿ ಮುಂದುವರಿಯೋಕ್ಕಾಗೋದಿಲ್ಲ. ಹಾಗಾಗಿ ಈ ಥರದ್ದೆಲ್ಲ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ರಾಶಿಯಿಂದ 9ನೇ ಮನೆ ತುಲಾರಾಶಿ. ತುಲಾರಾಶಿಯ ಮೇಲೆ ರಾಹುವಿನ ದೃಷ್ಟಿ ಇದೆ. 9ನೇ ಮನೆಯನ್ನು ಧರ್ಮ, ದೇವರು ಅಂತೆಲ್ಲ ಕರಿತೀವಿ. ಈ 9ನೇ ಮನೆ ಮೇಲೆ ರಾಹು ದೃಷ್ಟಿ ಬಿದ್ದಾಗ ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಏನಾದರೂ ನೀವು ಕೈಗೊಂಡಾಗ ಕೆಲವು ವಿಘ್ನಗಳು ಉಂಟಾಗುತ್ತೆ. 9ನೇ ಮನೆಗೆ ಗುರು ದೃಷ್ಟಿನೂ ಇದೆ. ಗುರು ದೃಷ್ಟಿ ಇರೋದ್ರಿಂದ ಕೆಲವು ಧಾರ್ಮಿಕ ಕಾರ್ಯಗಳು ಅಂದರೆ ಪೂಜೆ ಪುನಸ್ಕಾರಗಳು ಅಥವಾ ಮನೆಯಲ್ಲಿ ಕೆಲವು ಹೋಮಗಳನ್ನು ಮಾಡಿಸುವಂಥದ್ದು, ಕೆಲವು ದೇವಸ್ಥಾನಗಳಿಗೆ ಹೋಗೋದು, ಈ ಥರದ್ದೆಲ್ಲ ಅಂದ್ಕೊಳ್ತಾ ಇರ್ತೀರ. ಆದರೆ ರಾಹು ದೃಷ್ಟಿ ಕೂಡ 9ನೇ ಮನೆಗೆ ಬಿದ್ದಿರೋದ್ರಿಂದ ಈ ವಿಚಾರವಾಗಿ ಕೆಲವು ವಿಘ್ನಗಳನ್ನು ಉಂಟು ಮಾಡ್ತಾ ಇರ್ತಾನೆ. ಅಂದರೆ ನಿಮ್ಮ ಈ ಕಾರ್ಯಗಳನ್ನು ಮುಂದೂಡ್ತಾ ಹೋಗ್ತಾ ಇರ್ತಾನೆ. ಈಗ ಈ ತಿಂಗಳು ಅಂದ್ಕೊಂಡ್ರಿ, ಆಗಲಿಲ್ಲ, ಮುಂದಿನ ತಿಂಗಳು, ಅದರ ಮುಂದಿನ ತಿಂಗಳು, ಹೀಗೇ ಹೋಗ್ತಾ ಇರುತ್ತೆ. ಇನ್ನು 9ನೇ ಮನೆಗೆ ರಾಹುವಿನ ದೃಷ್ಟಿ ಇರೋದ್ರಿಂದ ಬೇರೆ ಬೇರೆ ರಾಜ್ಯಗಳಿಗೆ ಪ್ರಯಾಣ ಮಾಡುವಂಥದ್ದು, ಅಂದರೆ ಟ್ರಾವೆಲ್ ಮಾಡ್ತೀರ, ತುಂಬ ಬೇರೆ ಬೇರೆ ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡೋದ್ರ ಮೂಲಕ ಬೇರೆ ಬೇರೆ ಸ್ಥಳಗಳು ಅಂದರೆ ಪ್ರವಾಸ ಹೋಗೋದು, ಟ್ರಿಪ್ ಹೋಗೋದು, ಅದೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾನೆ ರಾಹುಗ್ರಹ. ಹಾಗಾಗಿ ಸ್ವಲ್ಪ ದುಡ್ಡು ಕೂಡ ಖರ್ಚು ಮಾಡಿಸ್ತಾನೆ. ಇನ್ನು ಉದ್ಯೋಗ ಮತ್ತು ಹಣಕಾಸಿನ ವಿಚಾರ, ಇವುಗಳ ವಿಚಾರದಲ್ಲಿ ರಾಹು ನಿಮಗೆ ಯಾವುದೇ ಒಂದು ನಕಾರಾತ್ಮಕ ಫಲವನ್ನು ಉಂಟು ಮಾಡ್ತಾ ಇಲ್ಲ. ಅಂದರೆ ದಶಮದ ಮೇಲೆ ರಾಹು ದೃಷ್ಟಿ ಇಲ್ಲ, ಹಾಗೆ 6ನೇ ಮನೆ ಮೇಲೂ ರಾಹು ದೃಷ್ಟಿ ಇಲ್ಲ, ಉದ್ಯೋಗದ ಮೇಲೆ ರಾಹು ದೃಷ್ಟಿ ಇಲ್ಲ, ಹಾಗೆ ಧನಸ್ಥಾನಕ್ಕೂ ಕೂಡ ರಾಹು ದೃಷ್ಟಿ ಇಲ್ಲದ ಕಾರಣದಿಂದ ಹಣಕಾಸಿನ ವಿಚಾರ, ಉದ್ಯೋಗ ಇವೆರಡು ವಿಚಾರದಲ್ಲಿ ನಿಮಗೇನು ಸಮಸ್ಯೆ ಇಲ್ಲ. ಆದರೆ ಸಮಸ್ಯೆ ಆಗೋದು ಒಂದು ಕುಟುಂಬ ಅಂದರೆ ಫ್ಯಾಮಿಲಿ, ಅಂದರೆ ಮೇಯ್ನಾಗಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ನಿಮ್ಮ ವ್ಯಕ್ತಿತ್ವದ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನಿಮ್ಮ ರಾಶಿಗೆ ರಾಹು ಬಂದಿರೋದ್ರಿಂದ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮನ್ನು ಈ ಸಮಾಜಕ್ಕೆ ಕೆಟ್ಟವರನ್ನಾಗಿ ಅಥವಾ ನೀವು ಹೇಗಿದ್ರೆ ಅದರ ತದ್ವಿರುದ್ಧವಾಗಿ ಬಿಂಬಿಸುವ ಪ್ರಯತ್ನ ನಡೀತಾ ಇರುತ್ತೆ ಕೆಲವರಿಂದ. ಅದಕ್ಕೆ ರಾಹು ಸಪೋರ್ಟ್ ಮಾಡ್ತಾನೆ. ಹಾಗಾಗಿ ನಿಮ್ಮ ಮೇಲೆ ಸುಮ್ಮನೆ ಆಪಾದನೆಗಳು, ಸುಮ್ಮನೆ ನಿಮ್ಮ ಮೇಲೆ ಅಪವಾದಗಳು, ಈ ಥರ ಸುಳ್ಳು ಸುದ್ದಿಗಳು ನಿಮ್ಮ ಮೇಲೆ ಇದೆಲ್ಲ ಬರುತ್ತೆ ಕುಂಭರಾಶಿಯವರಿಗೆ. ಆವಾಗ ಏನು ಮಾಡಬೇಕು ಅಂದರೆ ನಿಮ್ಮ ರಾಶ್ಯಾಧಿಪತಿ ಶನಿಗೆ ಜಾಸ್ತಿ ಪರಿಹಾರ ಮಾಡ್ಕೊಳ್ಳಿ. ಯಾಕಂದರೆ ಅವನು 7.5ನಲ್ಲಿದ್ದಾನೆ. ಬಟ್ ಏನಂದರೆ ಇದು ಕೊನೆಯ ಹಂತ ಆಗಿರೋದ್ರಿಂದ 7.5 ಹಂತ, ಸ್ವಲ್ಪ ದಿನ ನಿಮಗೆ ಪರೀಕ್ಷೆಗಳಿರುತ್ತೆ. ಆಮೇಲೆ ಶನಿನೇ ನೀವು ಯಾರು, ಏನು, ನೀವು ಹೇಗೆ ಅನ್ನೋದನ್ನು ಪ್ರೂವ್ ಮಾಡ್ತಾನೆ. ಶನಿ ಕುಂಭರಾಶಿಗೆ ತುಂಬ ತೊಂದರೆ ಕೊಡೋದಿಲ್ಲ. ಅದು ಇನ್ನೇನು ಮುಗಿಯೋ ಹಂತದಲ್ಲಿದ್ದಾಗ ಒಳ್ಳೇದು ಮಾಡಿಬಿಟ್ಟೆ ಹೋಗ್ತಾನೆ. ಹಾಗಾಗಿ ತುಂಬ ಆತಂಕ ಬೇಡ. ಹಾಗೆ 5ನೇ ಮನೆಗೆ ಗುರು, 5ನೇ ಮನೇಲಿ ಗುರು ಇದ್ದಾನೆ. 5ನೇ ಮನೆಗೆ ರಾಹು ದೃಷ್ಟಿ ಕೂಡ ಇರುತ್ತೆ. ಹಾಗಾಗಿ ವಿದ್ಯಾಭ್ಯಾಸಕ್ಕೆ ಅವಾಗವಾಗ ತೊಂದರೆಗಳು ಕೊಡ್ತಾನೆ ರಾಹು. ಆದರೆ 5ನೇ ಮನೆಯಲ್ಲಿ ಗುರು ಇರೋದ್ರಿಂದ ತೊಂದರೆಗಳು ಬರುತ್ತೆ, ಗುರು ಅದನ್ನು ಸಾಲ್ವ್ ಮಾಡ್ತಾನೆ. ಓದಬೇಕು ಅನ್ನೋ ಆಸಕ್ತಿನ ಗುರು ಕೊಡ್ತಾನೆ. ರಾಹು ಏನು ಮಾಡ್ತಾನೆ, ಓದೋದ್ರ ಬಿಟ್ಟು ಬೇರೆ ಕಡೆಗೆ ಆಸಕ್ತಿಗಳು ಅಂದರೆ ಓದೋದ್ರ ಕಡೆ ಗಮನವನ್ನು ಕಮ್ಮಿ ಮಾಡೋದು, ಈ ಥರ ಆಗ್ತಾ ಇರುತ್ತೆ. ಆಗ ಇಲ್ಲಿ ನಾವು ಗುರು ರಾಹು ಇವರಿಬ್ಬರಲ್ಲಿ ಯಾರು ಸ್ಟ್ರಾಂಗ್ ಅಂತ ನೋಡಬೇಕು. ರಾಹುನೇ ಒಂದು ಸ್ವಲ್ಪ ಸ್ಟ್ರಾಂಗ್ ಇರ್ತಾನೆ. ಹಾಗಾಗಿ ಗುರುವಿಗೆ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ ವಿದ್ಯಾರ್ಥಿಗಳು. ಇನ್ನು 5ನೇ ಮನೆಗೆ ರಾಹುವಿನ ದೃಷ್ಟಿ ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಮಕ್ಕಳು ಓದ್ತಾರೋ ಇಲ್ವೋ, ಅವರು ಎಜುಕೇಷನಲ್ಲಿ ಮುಂದೆ ಬರ್ತಾರೋ ಇಲ್ವೋ, ಈ ಥರ ಎಲ್ಲ 108 ಚಿಂತೆಗಳು, ಬೇಡದೇ ಇರೋ ಚಿಂತೆಗಳೆಲ್ಲ. ಇವಾಗ ಯಾವತ್ತೋ ಇರೋ ಮಕ್ಕಳ ಭವಿಷ್ಯದ ಬಗ್ಗೆ ಇವತ್ತು ಕೂತ್ಕೊಂಡು ಚಿಂತೆ ಮಾಡೋದು ನೋಡಿ, ಇದನ್ನು ಬೇಡವಾದ ಚಿಂತೆ ಅಂತ ಹೇಳ್ತಾರೆ. ಈ ಥರದ ಯೋಚನೆಗಳನ್ನು ರಾಹು ಕೊಡ್ತಾನೆ. ಮತ್ತೆ ಏನಾಗುತ್ತೆ ಅಂದರೆ ಮತ್ತೆ ಗುರುದೃಷ್ಟಿನೂ ಇರೋದ್ರಿಂದ
ಸ್ವಲ್ಪ ಹೊತ್ತಾದಮೇಲೆ ಇಲ್ಲ ಎಲ್ಲ ಒಳ್ಳೆಯದಾಗತ್ತೆ. ಹೀಗೆ ನೋಡಿ, ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತೆ. ಅದಕ್ಕೆ ರಾಹುವಿಗೆ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಆಸ್ತಿ, ಮನೆ, ಭೂಮಿ ವಿಚಾರವಾಗಿ ನೀವೇನು ಬೇಕಾದರೂ ಡಿಸಿಷನ್ ತೊಗೋಬೋದು. ಸೈಟ್ ತೊಗೊಳ್ಳೋದು, ಮನೆ ತೊಗೊಳ್ಳೋದು, ಸೇಲ್ ಮಾಡೋದು, ಇವುಗಳ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಚತುರ್ಥ ಭಾವಕ್ಕೂ ಕೂಡ ರಾಹುವಿನ ದೃಷ್ಟಿ ಇಲ್ಲ, ಕೇತುವಿನ ದೃಷ್ಟಿ ಇಲ್ಲ. ಹಾಗಾಗಿ ಈ ವಿಚಾರವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು ಸಪ್ತಮದಲ್ಲಿರುವಂತಹ ಕೇತುವಿನಿಂದಾಗಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ವೈರಾಗ್ಯ ಉಂಟು ಮಾಡ್ತಾನವನು. ಅಂದರೆ ಸಂಬಂಧಗಳ ವಿಷಯದಲ್ಲಿ ನನಗೆ ಈ ಸಂಬಂಧನೇ ಬೇಡ ಅನ್ನೋ ರೀತಿಯಲ್ಲಿ ಮನೋಭಾವನೆಯನ್ನು ಕೊಡುವವನು ಕೇತುಗ್ರಹ ಆಗಿರ್ತಾನೆ. ಹಾಗಾಗಿ ಏನೇ ಒಂದು ಕುಟುಂಬದಲ್ಲಿ ಸಮಸ್ಯೆಗಳು ಬಂದರೂ ಕೂಡ ಸಂಬಂಧಗಳನ್ನು ಮುರ್ಕೊಳ್ಳುವಂತಹ ಯೋಚನೆಗಳನ್ನು ಮಾಡೋಕ್ಕೆ ಹೋಗಬೇಡಿ. ಕುಂಭರಾಶಿಯವರು ಮುಖ್ಯವಾಗಿ ಪರಿಹಾರವನ್ನು ಮಾಡಲೇಬೇಕಾಗತ್ತೆ. ನೀವೇನು ಪರಿಹಾರ ಮಾಡಬೇಕು ರಾಹುಕೇತುಗಳಿಗೆ? ಮೇನ್ ಪರಿಹಾರ ಏನಂದರೆ, ಪ್ರತಿ ಶನಿವಾರ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ತಾಮ್ರದ ತಂಬಿಗೆ ಇಟ್ಕೊಂಡಿರಿ, ಅದರಲ್ಲಿ ನೀರು ತುಂಬ್ಕೊಳ್ಳಿ. ಪ್ರತಿ ಶನಿವಾರ ನೀರು ತುಂಬಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ದರ್ಬೆ ಮತ್ತು ಗರಿಕೆಯನ್ನು ಹಾಕಿ ಅದನ್ನು ಕೈನಲ್ಲಿ ಹಿಡ್ಕೊಂಡು ಅಶ್ವತ್ಥ ವೃಕ್ಷಕ್ಕೆ 9 ಪ್ರದಕ್ಷಿಣೆ ಮಾಡಿ, ಪ್ರದಕ್ಷಿಣೆ ಆದಮೇಲೆ ಪೂರ್ವಕ್ಕೆ ಮುಖ ಮಾಡಿ ನಿಂತು ಆ ನೀರನ್ನು ಅಶ್ವತ್ಥ ವೃಕ್ಷ ಅರಳಿ ಮರಕ್ಕೆ ಹಾಕಿಬಿಡಿ. ಇದು ಪ್ರತಿ ಶನಿವಾರ. ಜೊತೆಗೆ ಅದೇ ಪ್ರತಿ ಶನಿವಾರನೇ ಉದ್ದಿನ ಬೇಳೆ ಮತ್ತು ಹುರುಳಿಕಾಳು ಇದೆರಡನ್ನು ಕೊಡಿ. ಶನಿ 7.5 ನಡೀತಾ ಇರೋದ್ರಿಂದ ಎಳ್ಳನ್ನು ಕೂಡ ದಾನ ಮಾಡಿ. ಅಶ್ವತ್ಥ ವೃಕ್ಷದ ಹತ್ರ ಎಳ್ಳೆಣ್ಣೆಯಿಂದ 2 ದೀಪ ಹಚ್ಚಿ ಬನ್ನಿ. ಪ್ರತಿ ಶನಿವಾರ ಇಷ್ಟೇ ಪರಿಹಾರ. ಇದರ ಜೊತೆಗೆ ಮಂತ್ರಗಳು ಹೇಳ್ಕೊಳ್ಬೇಕು ಅನಿಸಿದ್ರೆ, ನಿಮಗೆ ಮಂತ್ರಗಳು ಹೇಳೋದ್ರಲ್ಲಿ ಆಸಕ್ತಿ ಇದ್ದರೆ, ಮಂತ್ರಗಳನ್ನು ಹೇಳ್ಕೊಳ್ತೀರಾ, ನಿಮಗೆ ಬರುತ್ತೆ ಅನ್ನೋದಾದರೆ ದುರ್ಗಾ ಅಷ್ಟೋತ್ತರ, ದುರ್ಗಾ ಸಹಸ್ರನಾಮ, ಗಣಪತಿ ಅಷ್ಟೋತ್ತರ ಇವೆಲ್ಲವನ್ನು ಮಾಡ್ಕೊಳ್ತಾ ಹೋಗಿ ಸಾಕು. ಇಷ್ಟು ಪರಿಹಾರ ನೀವು ರೆಗ್ಯುಲರಾಗಿ ಮಾಡ್ತಾ ಹೋಗಿಬಿಟ್ರೆ ರಾಹು ಕೇತುವಿನಿಂದ ನಾನೇನೇನೆಲ್ಲ ಸ್ವಲ್ಪ ನೆಗೆಟಿವ್ ಫಲಗಳಂತ ಹೇಳಿದೆ, ಅದೆಲ್ಲ ಫಲಗಳಲ್ಲೂ ವ್ಯತ್ಯಾಸಗಳಾಗುತ್ತೆ. ಅಂದರೆ ನಿಮಗೆ ಕೊಡುವಂತಹ ಕಷ್ಟಗಳಲ್ಲಿ 75% ನೀವು ಕಡಿಮೆ ಮಾಡ್ಕೊಂಬಿಡ್ಬೋದು. ಯಾಕಂದರೆ ಪರಿಹಾರಗಳು ಮಾಡ್ತಾ ಇರ್ತಾರಲ್ಲ. ಹಾಗಾಗಿ ಈ ಎಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಎಲ್ರಿಗೂ ಶುಭವಾಗಲಿ.